ರಾಮನಗರದ ಬಿಡದಿಯಲ್ಲಿ ಬಹುಶಃ ನಿನ್ನೆ ನಮಗೆಲ್ಲರಿಗೂ ಕೂಡ ಭಾಳ ಆಘಾತಕಾರಿಯಾದಂತಹ ಮತ್ತು ನಮಗೆಲ್ಲರಿಗೂ ಕೂಡ ಚಿಂತೆಗೊಳಪಡುವಂತಹ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಬಹುಶಃ ಇವತ್ತು ಪೊಲೀಸ್ ಇಲಾಖೆಯ ಆ ಬೀಟ್ ಪೊಲೀಸು ಕೂಡ ಇದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಮಾಹಿತಿಯ ಮುಖಾಂತರ ಬಂದ ತತ್ಕ್ಷಣವೇ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ನವರು ತತ್ಕ್ಷಣ ಅಲ್ಲಿ ದಾಳಿ ನಡೆಸಿ ಅಲ್ಲಿರುವಂತಹ ಆ ಸ್ಪ್ಯೂರಸ್ ಡ್ರಗ್ಸ್ ನಕಲಿ ಔಷಧ ಯಾವುದಿದೆಯಾ ಆ ಘಟಕವನ್ನು ಪತ್ತೆ ಹಚ್ಚಲು ಮತ್ತು ಆ ಇದ್ದಂಥ ಔಷಧಿಗಳನ್ನು ವಶಪಡಿಸಲು ತಮ್ಮಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಯಾಕೆಂತ ಹೇಳಿದರೆ ಇವರು ಹೋಗೋದು ಸ್ವಲ್ಪ ತಡವಾಗಿದ್ದರೂ ಕೂಡ ಅದನ್ನು ಅವರಿಂದ ಬೇರೆ ಕಡೆಗೆ ಸಾಗಿಸಲಿಕ್ಕೆ ಪ್ರಯತ್ನ ಎಲ್ಲ ಕೂಡ ಇವತ್ತು ನಡೀತಿತ್ತು. ದಾಳಿಗೊಳಪಟ್ಟಂಥ ಸಂದರ್ಭದಲ್ಲಿ ಇವತ್ತು ಸುಮಾರು 5 ಕೋಟಿ ರೂಪಾಯಿ ತನಕ ಇವತ್ತು ಒಂದು ದಿವಸ ನಮಗೆ ಸಿಗಬೇಕಾದ ನಕಲಿ ಔಷಧವು ಆ ಒಂದು ದಿವಸದಲ್ಲಿ ಹಾಗಾದರೆ ಬಂದು ಹೋಗುವಾಗ ಎಷ್ಟು ಕೋಟಿ ರೂಪಾಯಿಯಷ್ಟು ಔಷಧಗಳು ಈ ಜನರ ಮಧ್ಯೆ ಇವತ್ತು ನಕಲಿ ಔಷಧ ಹೋಗಿದೆ ಅಂತೇಳಿ ನಾವು ಚಿಂತಿತರಾಗುವಂಥ ವಿಚಾರ ಇವತ್ತಾಗಿದೆ. ಇದೊಂದು ಫಾರ್ಮ್ ಹೌಸಿನಲ್ಲಿ ಬಹುಶಃ ಸಿದ್ಧ ಎಂಬ ಮಾಲೀಕರ ಫಾರ್ಮ್ ಹೌಸು, ಸಿದ್ದಯ್ಯ ಅವರು ದುಬೈಯಲ್ಲಿರುವಂಥ ಪ್ರಶಾಂತ್ ಅಂತೊಬ್ಬರಿಗೆ ಇದನ್ನು ಕೊಟ್ಟಿರ್ತಾರೆ ಲೀಸಿನಲ್ಲಿ. ಅವರು ಪ್ರಶಾಂತ್ ಅವರ ಸಂಬಂಧಿಕ ಇಲ್ಲಿ ತೇಜಸ್ ಅಂತೇಳಿ ಅದನ್ನು ಇಲ್ಲಿ ನಡೆಸ್ತಾ ಇದ್ದಾನೆ, ಆಪ್ರೇಟ್ ಮಾಡ್ತಾ ಇದ್ದಾನೆ. ಅಲ್ಲಿ ಕೆಲಸ ಮಾಡುವವನು ಪ್ರಭು ಗೌಡ ಅಂತೇಳಿ ಅವನು ಸಿಕ್ಕಿಬಿದ್ದಿದ್ದಾನೆ. ಪ್ರಭುದೇವ್ ಗೌಡ ಅವರು ಸಿಕ್ಕಿಬಿದ್ದಿದ್ದಾರೆ. ಇದರಲ್ಲಿ ಸಿಕ್ಕಿಬಿದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದ್ದು ವಿಚಾರಣೆ ಅಂತ ಹೇಳಿದರೆ ಇದು ಕರ್ನಾಟಕ ಮಾತ್ರ ಸೀಮಿತ ಅಲ್ಲ, ಇದು ಇವತ್ತು ರಾಷ್ಟ್ರ ಮಟ್ಟಕ್ಕೆ ಇವತ್ತು ಜಾಲ ಇವತ್ತು ರಾಷ್ಟ್ರ ಮಟ್ಟದ ಒಂದು ಜಾಲ ಅದಾಗಿದೆ. ಇವತ್ತು ಹಿಮಾಚಲ ಪ್ರದೇಶ, ತೆಲಂಗಾಣ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ನಕಲಿ ಔಷಧ ಫ್ಯಾಕ್ಟ್ರಿ ಏನಿದೆ, ಘಟಕ ಏನಿದೆಯಾ ಅಲ್ಲಿಂದ ಇಲ್ಲಿಗೆ ತರುವುದು ಕಡಿಮೆ ಬೆಲೆಯಲ್ಲಿ, ಅದು 1,000 ರೂಪಾಯಿ, 500 ರೂಪಾಯಿ, 800 ರೂಪಾಯಿಂದ ಇಲ್ಲಿಗೆ ತಂದು ಇಲ್ಲಿ ಅದಕ್ಕೆ ಮಲ್ಟಿನ್ಯಾಷನಲ್ ಕಂಪನಿಯ ಔಷಧದ ಫ್ಯಾಕ್ಟ್ರಿ ಅದು ಲೇಬಲ್ ಹಾಕೋದು. ಫೀಸರ್ ಅಂತ ಸಂಸ್ಥೆಯ ಲೇಬಲ್ ಕೂಡ ಇವತ್ತು ಹಾಕಿದ್ದಾರೆ, ನಮ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಇಂಪೋರ್ಟೆಡ್ ಬರೀ ನಮ್ಮ ದೇಶದ ಇಂಪೋರ್ಟೆಡ್ ಬ್ರ್ಯಾಂಡ್ನ ಆ ಔಷಧ ಲೇಬಲ್ ಹಾಕಿ ಅದನ್ನು ಇವರು ಮೆಡಿಕಲ್ ಶಾಪಿಗೆ ಮತ್ತು ಆಸ್ಪತ್ರೆಗೆ ಇವತ್ತನ್ನು ವಿತರಿಸಿ ಈ ICU ಅಲ್ಲಿ ಉಪಯೋಗ ಮಾಡುವಂತಹ ಇವತ್ತು ಔಷಧಗಳು ಕೂಡ ಇವತ್ತು ಇಂಜೆಕ್ಷನ್ಸ್ ಕೂಡ ಇವತ್ತು ಮಿಸ್ಲೇಬಲ್ ಕೂಡ ಆಗಿದೆ. ಯಾವ ಕಂಪನಿದು ಆಗಿದೆ ಅಂತೇಳಿ ನಾವು ನಿಮಗೆ ಈಗಾಗಲೇ ಕೊಟ್ಟಿದ್ದೇವೆ. ಇವತ್ತು ಫೋರ್ಜ್ ಲೇಬಲ್ ಉಕ್ಕರೇಟೆ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಫೋರ್ಜ್ ಮಾಡಿದ್ದಾರೆ. ವೆಲ್ ಕ್ಯೂರ್ ರೆಮಿಡೀಸ್ ಮತ್ತು ಫೀಸರ್ ಲಿಮಿಟೆಡ್ ಬೇರೆ ಬೇರೆ ಇವತ್ತು ಸಂಸ್ಥೆ ಹೆಸರನ್ನು ಹಾಕಿಕೊಂಡು ಇವರು ಕೊಡ್ತಿರೋದು. ಸೊ ಇದನ್ನು ಎಂದೂ ಕೂಡ ಶ್ರಮಿಸುವಂಥ ವಿಚಾರ ಅಲ್ಲ. ಇದರ ಬಗ್ಗೆ ಈಗಾಗಲೇ ನಮ್ಮ ರಾಮನಗರ SP ಅವರು ಆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಈ ತನಿಖೆಯನ್ನು ನಡೆಸಿಕೊಂಡು ಇದು ರಾಷ್ಟ್ರ ಮಟ್ಟದಾದ ಕಾರಣ ಈ ಮಾಹಿತಿಯನ್ನು ನಾವು ಇವತ್ತು ಕೇಂದ್ರಕ್ಕೆ ಮತ್ತು ಹಿಮಾಚಲ್ಗೆ ಮತ್ತು ತೆಲಂಗಾಣಕ್ಕೆ ಕೂಡ ನಾವು ಇವತ್ತು ಕೊಡಲಿಕ್ಕಿದ್ದೇವೆ. ಅದಕ್ಕಾಗಿ ನಾನು ಈಗಾಗಲೇ ಗೃಹ ಸಚಿವರ ಜೊತೆ ಕೂಡ ಇವತ್ತು ನಾನು ಮಾತಾಡಿದ್ದೇನೆ. ಬಹುಶಃ ಇನ್ನು ಮುಂದೆ ಮುಖ್ಯಮಂತ್ರಿಗಳಿಗೆ ಕೂಡ ವಿಚಾರ ತಿಳಿದಿದೆ ಮತ್ತು ಡೀಟೇಲ್ ಆಗಿ ಮಾತಾಡಲಿಕ್ಕೆ ಬಹುಶಃ ಇವತ್ತು ಮಾತಾಡ್ತೇನೆ ನಾನು. ಯಾಕೆಂತ ಹೇಳಿದರೆ ಇದಕ್ಕೆ ಒಂದು ವಿಶೇಷ ಸ್ಪೆಷಲ್ ಟೀಮ್ ಎನ್ಕ್ವೈರಿ ಮಾಡಬೇಕು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದರೆ ಇದು ಅಂತಾರಾಜ್ಯ ಮಟ್ಟದ ಒಂದು ವಿಚಾರ ಆಗಿದೆ. ಎರಡನೇದು ಅಂತಾರಾಜ್ಯ ಮಟ್ಟದಲ್ಲಿ ಅಲ್ಲಿ ಯಾರು ಈ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ಅವರು ಈ ರಾಜ್ಯದ ಇದೊಂದು ಕಡೆ ಅಲ್ಲ, ಬೇರೆ ಬೇರೆ ಯಾವ್ಯಾವ ಕಡೆಗೆ ಇವತ್ತದನ್ನು ಈ ರೀತಿ ಆ ಒಂದು ಜಾಲ ಇದೆ. ಇಲ್ಲಿಂದ ಇಲ್ಲಿಗೆ ಬರುವಂಥ ಲಾಜಿಸ್ಟಿಕ್ಸ್ ವಹಿಸಿಕೊಂಡವರು ಯಾರು, ಇಲ್ಲಿಂದ ಇಲ್ಲಿಗೆ ಲಾಜಿಸ್ಟಿಕ್ಸ್ ವಹಿಸಿಕೊಂಡವರು ಯಾರು, ಯಾಕೆಂದರೆ ಅವ್ರಿಗೂ ಇದಕ್ಕೆ ಜವಾಬ್ದಾರಿ ಅವ್ರಿಗೆ ಗೊತ್ತಿದೆ. ನಾವು ಇವತ್ತು ಒಂದರಿಂದ ಡುಪ್ಲಿಕೇಟ್ ಇಲ್ಲಿಗೆ ಅದನ್ನು ಮುಟ್ಟಿಸ್ತೇವೆ ಅಂತೇಳಿ ಅವ್ರು ಕೂಡ ಅದಕ್ಕೆ ಕಾರಣಕರ್ತರಾಗಿದ್ದಾರೆ. ಇಲ್ಲಿಗೆ ಬಂದು ಮುಟ್ಟಿದ ನಂತರ ಇಲ್ಲಿ ಇವರ ಮಧ್ಯೆ ಮತ್ತು ಈ ಆಸ್ಪತ್ರೆಗಳ ಮತ್ತು ಈ ಫಾರ್ಮಸಿಟಿಗಳ ಮಧ್ಯೆ ಇರುವಂಥ ದಲಾಲಿಗಳು ಮತ್ತು ಏಜೆಂಟು ಯಾರು,
ಇಲ್ಲಿ ಬಂದು ತೆಕ್ಕೊಂಡು ಹೋಗುವಂಥ ಲಾರಿಗಳು ಮತ್ತು ವಾಹನಗಳು ಯಾವುದು, ಮತ್ತು ಯಾವೆಲ್ಲ ಆಸ್ಪತ್ರೆಗಳಲ್ಲಿ ಯಾವೆಲ್ಲ ಪ್ರೈಮರಿಗೆ ನಮ್ಮ ಫಾರ್ಮಸಿಗೆ ಇವರು ಸಪ್ಲೈ ಮಾಡಿದ್ದಾರೆ, ಅಲ್ಲಿಯ ಮಾಲೀಕರು ಯಾರು, ಇದರ ಮಧ್ಯೆ ಇರುವ ಏಜೆಂಟ್ಗಳು ಯಾರು, ಮತ್ತು ಯಾವ ಯಾವ ICU ಅಲ್ಲಿ ಈ ಮದ್ದನ್ನು ಉಪಯೋಗ ಮಾಡಿದ್ದಾರೆ, ಆ ICU ಅಲ್ಲಿ ಕಳೆದ 2 ವರ್ಷದಲ್ಲಿ ಚಿಕಿತ್ಸೆ ಪಡ್ಕೊಂಡವರು ಯಾರು, ಅದ್ರ ಎಷ್ಟು ಜನ ಬದುಕಿದ್ದಾರೆ ಅಥವಾ ಏನಾಗಿದೆ, ಇದಕ್ಕೆ ಸಂಪೂರ್ಣವಾದ ಡೀಟೇಲ್ ಆದ ಎನ್ಕ್ವೈರಿ ಅದಕ್ಕೆ ಬೇಕಾದ ಕಾರಣ ಇದಕ್ಕೆ ನಾನು ಬಹುಶಃ ಗೃಹ ಸಚಿವರ ಜೊತೆ ಚರ್ಚೆ ಮಾಡಿಕೊಂಡು ಸ್ಪೆಷಲ್ ಒಂದು ಇದಕ್ಕೆ ಇನ್ವೆಸ್ಟಿಂಗ್ ಟೀಮೇ ಇವತ್ತು ಮಾಡಬೇಕು. ನಮ್ಮ ಪೊಲೀಸ್ ಟೀಮ್ ಮತ್ತು ಡ್ರಗ್ ಡಿಪಾರ್ಟ್ಮೆಂಟ್ ಟೀಮ್ ಅಂತ ನಾನು ಇವತ್ತು ಚರ್ಚೆ ಮಾಡಿದ್ದೇನೆ. ಬಹುಶಃ ನಾವೀಗ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಅದರ ಬಗ್ಗೆ ನಾವು ಅಂತಿಮ ತೀರ್ಮಾನ ಇವತ್ತು ತಗೊಳ್ತೇವೆ. ಒಟ್ಟಾರೆ ಇದು ಅತ್ಯಂತ ದೊಡ್ಡ ಮಟ್ಟದ, ಇದು ರಾಷ್ಟ್ರೀಯ ಮಟ್ಟದ ಇವತ್ತು ಜಾಲ ಇವತ್ತು ಆಗಿದೆ. ಅದಕ್ಕೆ ನಾವು ಇವತ್ತು ಕೇಂದ್ರ ಸರ್ಕಾರ ಕೂಡ ಇದನ್ನು ವಹಿಸಿಕೊಂಡು ಇವತ್ತು ಅವರಿಗೆ ಬಹುಶಃ ಇವತ್ತು ಉನ್ನತ ಮಟ್ಟದ ತನಿಖೆ ಕೂಡ ಅವರಿಗೆ ಅಲ್ಲಿಂದಲೂ ಕೂಡ ಇವತ್ತು ಆದೇಶ ಮಾಡ್ಬೋದು. ಇದನ್ನು ಅದಕ್ಕೆ ನಾವು ಇವತ್ತು 5 ಕೋಟಿಗಿಂತಲೂ ಜಾಸ್ತಿ ಇದೆ. ಇದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಿ ನಮ್ಮ ಸರ್ಕಾರ ಮತ್ತು ನಮ್ಮ ಆರೋಗ್ಯ ಇಲಾಖೆ ಅದೇ ರೀತಿ ಡ್ರಗ್ ಡಿಪಾರ್ಟ್ಮೆಂಟ್ ಬಹಳ ಗಂಭೀರವಾಗಿ ತಗೊಂಡಿದೆ. ನಾನು ಬಹುಶಃ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಕಮಿಷನರ್ವರಿಗೂ ಎಲ್ಲ ನಮ್ಮ ಆ ಒಂದು ತಪಾಸಣೆಗೆ ಹೋದಂಥ ನಮ್ಮ ಅಧಿಕಾರಿಗಳು ಮತ್ತು ನಮಗೆ ಲೋಕಲಿ ಸಹಾಯ ಮಾಡಿದಂಥ ಆ ಬೀಟ್ ಪೊಲೀಸ್ ಮತ್ತು ಇನ್ನಿತರ ಅಧಿಕಾರಿಗಳು ನಾನು ಅವರನ್ನು ಪ್ರಶಂಸಿಸಿ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ನಮಗೆ ಇವತ್ತು ಈ ರೀತಿಯ ಇದು ನಮ್ಮ ಸಂಬಂಧ ಡಿಪಾರ್ಟ್ಮೆಂಟ್ ಕೂಡ ನಮಗೆ ಬೀಟ್ ಪೊಲೀಸ್ನವರು ಇಂತೆಲ್ಲ ಒಂದು ಸಹಾಯ ಮಾಡಿದ್ದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ಅವರಿಗೆ ವಿಶೇಷವಾದ ಒಂದು ಪ್ರಶಸ್ತಿಯನ್ನು ಮುಂದಿನ ದಿನ ಅವರಿಗೆ ನಾವು ಕೊಡ್ತೇವೆ, ಬಹುಮಾನವನ್ನು. ಅಲ್ಲಿ ನಮ್ಗೆ ಯಾರು ಮಾಹಿತಿ ಕೊಟ್ಟಿರ್ತಾರೆ ಇದೆ ಅಂತೇಳಿ ಅದಕ್ಕೆ ಅನುಗುಣವಾಗಿ ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟವರಿಗೆ ಆ ಒಂದು ಬಹುಮಾನವನ್ನು ನಾವು ಅದನ್ನು ಅವರಿಗೆ ಕೊಡ್ತೇವೆ ಮುಂದಿನಗಳಲ್ಲಿ. ಏನಾದರೂ ಕ್ಯಾಶ್ ಪ್ರೈಸ್ ಕೊಡಬೇಕಂತಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.